ಸುಳುವಾಡಿಯಲ್ಲಿ ಪ್ರಸಾದವನ್ನು ಸೇವಿಸಿ ದುರಂತ ಸಂಭವಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 15 ಗಂಟೆ ಕಳೆದರೂ ಕೂಡ ಅಂತ್ಯ ಸಂಸ್ಕಾರ ನೆರವೇರಲಿಲ್ಲ. ಇದು ಸಾಲೂರು ಶ್ರೀಗಳಿಗಾಗಿ ಕುಟುಂಬಸ್ಥರು ಕಾಯ್ತಾ ಇರುವಂತಹ ಕಾರಣದಿಂದಾಗಿ ಅಂತ್ಯ ಸಂಸ್ಕಾರ ನೆರವೇರದೇ ಇರುವಂತಹ ವಿಚಾರ. ಅಂದ್ರೆ ದೇವಾಲಯದಲ್ಲಿ ಪ್ರಸಾದ ಸೇವಿಸಿ ಅಸ್ವಸ್ಥರಾಗಿದ್ದಂತ ದುಂಡಮ್ಮ ಅನ್ನೋರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು. ನಿನ್ನೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು. ನಿನ್ನೆ ಸಂಜೆ ಅವರ ಮೃತದೇಹವನ್ನ ಮಹದೇಶ್ವರ ಬೆಟ್ಟಕ್ಕೆ ತರಲಾಗಿತ್ತು. ಸಾಲೂರು ಮಠದ ರಸ್ತೆ ಬದಿ ದುಂಡಮ್ಮ ಅವರ ನಿವಾಸ ಇದೆ. ಈಗ ಇನ್ನೂ ಅವರ ಅಂತ್ಯ ಸಂಸ್ಕಾರ ನೆರವೇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಅಂತ ಅಂದ್ರೆ ಬಹುಶಃ ಸಾಲೂರು ಶ್ರೀಗಳಿಗಾಗಿ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅಂದ್ರೆ ಬಹುಶಃ ಹಿರಿಯ ಶ್ರೀಗಳಿಗಾಗಿ ಕಾಯ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಯಾಕಂತಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆ ಕೂಡ ನಡೀತಾ ಇರುವಂಥ ಕಾರಣದಿಂದಾಗಿ ಶ್ರೀಗಳ ಸಂಪರ್ಕ ಕೂಡ ಸಾಧ್ಯ ಆಗ್ತಾ ಇಲ್ಲ ಕಿರಿಯ ಶ್ರೀಗಳದು. ಸೊ ಹಿರಿಯ ಶ್ರೀಗಳಿಗೆ ಏನಾದ್ರು ಕಾಯ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ನಿನ್ನೆನೂ ಮತ್ತೆ ವಿಚಾರ ಅಂತಂದರೆ ಸಂಜೆ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರ ನಡೆಸೋದಕ್ಕೆ ಸರಿಯಾಗೋದಿಲ್ಲ ಅಂತ ಹೇಳಿ ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಈ ಪಾರ್ಥಿವ ಶರೀರವನ್ನು ಇಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈ ಏನು KR ಹಾಸ್ಪಿಟಲ್ನಿಂದಲೇ ಅಲ್ಲಿನ ವೈದ್ಯರು ಜೊತೆಗೆ ಖುದ್ದು DHO ಕೂಡ ಒಂದಷ್ಟು ವಿಶೇಷ ಕಾಳಜಿಯನ್ನು ವಹಿಸಿದ್ರು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇತ್ತು. ಏನು ಮೃತದೇಹವನ್ನು ಸರಿಯಾದಂಥ ರೀತಿಯಲ್ಲಿ ಅದು ಹಾಳಾಗದೇ ಇರುವಂಥ ರೀತಿಯಲ್ಲಾಗಿರ್ಬೋದು ಅಥವಾ ವಾಸನೆ ಬರೆದುವಂಥ ರೀತಿಯಲ್ಲಿ ಅದು ಒಂದಷ್ಟು ಹೊತ್ತು ಇರಬೇಕು ಅಂತೇಳಿ ನಾವು ಕೂಡ ನೋಡ್ತಾ ಇದ್ದೀವಿ. ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಕಳಿಸಿದ್ದಾರೆ ಅವರೇ. ಅದು ಮೃತದೇಹವನ್ನು ಇರಿಸುವಂಥ ನಿಟ್ಟಿನಲ್ಲಿ ಪೆಟ್ಟಿಗೆಯನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿ ಕೊಟ್ಟು ಕಳಿಸಿದ್ರು. ಇದೀಗ ಇನ್ನೂ ಕೂಡ ಅಂತ್ಯ ಸಂಸ್ಕಾರ ನೆರವೇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಹೆಚ್ಚು ಕಡಿಮೆ ನಿನ್ನೆ ಬೆಳಿಗ್ಗೆ ಮೃತಪಟ್ಟಿದ್ದಾರೆ. ಹೆಚ್ಚು ಕಡಿಮೆ 24 ಗಂಟೆನೇ ಆಗ್ತಾ ಬಂತು ಈ ಸಂದರ್ಭದಲ್ಲಿ. ಆದರೂ ಕೂಡ ಹಾಗಾದರೆ ದುಂಡಮ್ಮ ಅವರ ಪಾರ್ಥಿವ ಶರೀರವನ್ನು ಇಲ್ಲಿ ತನಕ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಪಾಪ ಅವರ ಕುಟುಂಬಸ್ಥರೆಲ್ಲ ಭಾಳ ಬೇಜಾರಿನಲ್ಲಿದ್ದಾರೆ. ಹೇಳಿ ಕೇಳಿ ದುಂಡಮ್ಮ ಅವರಿಗೆ 5 ಜನ ಹೆಣ್ಣುಮಕ್ಕಳು ಜೊತೆಗೆ ಸುಮಾರು 11 ಜನ ಮೊಮ್ಮಕ್ಕಳೇ ಇದ್ದಾರೆ ಅನ್ನೋದೆಲ್ಲವನ್ನು ಕೂಡ ನಾವು ಕೇಳ್ಪಡ್ತಾ ಇದ್ವಿ.